ದೇವರ ಚಿತ್ತವನ್ನ ನಮ್ಮ ಜೀವಿತದಲ್ಲಿ ನಾವು ನೆರವೇರಿಸದ ಹಾಗೆ ನಮಗೆ ವಿರುದ್ಧವಾಗಿ ಹೋರಾಟ ನಮ್ಮ ಜೀವಮಾನ ಕಾಲ ಪೂರ್ತಿ ಇರುತ್ತೆ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಯೋಹಾನನ ಬರೆದಂತ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 17ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಹಲ್ಲೆಲೂಯಾ. ಇಲ್ಲಿ ಯೋಹಾನ ಏನ್ ಬರೀತಾರೆ ಅಂತಂದ್ರೆ, ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು ಎಂಬುದಾಗಿ ಯೋಹಾನನ ಬರೆಯುವಂಥದ್ದನ್ನ ನಾವು ಕಾಣ್ತೇವೆ. ದೇವರ ಚಿತ್ತವನ್ನ ನೆರವೇರಿಸುವವನು ಎಂದೆಂದಿಗೂ ಇರುವನು. ನಾವು ದೇವರ ಚಿತ್ತವನ್ನ ನೆರವೇರಿಸುವಂತವರುಗಳಾಗಿ ಇರಬೇಕು. ಆದ್ರೆ ಈ ಸೈತಾನ್ ಏನ್ ಮಾಡ್ತಾನೆ ಅಂತಂದ್ರೆ, ನಮ್ಮ ಜೀವಮಾನ ಕಾಲ ಪೂರ್ತಿ ನಾವು ದೇವರ ಚಿತ್ತವನ್ನ ನೆರವೇರಿಸದ ಹಾಗೆ ನಮಗೆ ವಿರುದ್ಧವಾಗಿ ಹೋರಾಡುವಂತವನಾಗಿರ್ತಾನೆ. ನನ್ನ ಕುರಿತಾಗಿ, ನಿಮ್ಮ ಕುರಿತಾಗಿ, ನಮ್ಮೆಲ್ಲರ ಕುರಿತಾಗಿ ದೇವರ ಒಂದು ಉದ್ದೇಶ ಇರುತ್ತೆ. ನಮ್ಮ ಜೀವಿತದಲ್ಲಿ ದೇವರಿಗೋಸ್ಕರ ನಾವು ಮಾಡಬೇಕಾದ ಕಾರ್ಯ ದೇವರ ಆಲೋಚನೆ ಮಾಡಿಕೊಂಡು ಇರುತ್ತಾರೆ. ಅದನ್ನು ನಾವು ಕಂಡು ಹಿಡಿದು ನಮ್ಮ ಜೀವಿತದಲ್ಲಿ ಅದನ್ನು ನಾವು ನೆರವೇರಿಸಿ ದೇವರ ರಾಜ್ಯವನ್ನ ಸೇರುವಂತವರುಗಳಾಗಿರಬೇಕು. ಆದರೆ ಈ ಸೈತಾನ್ ಏನ್ ಮಾಡ್ತಾನೆ ಅಂತಂದ್ರೆ, ನಮ್ಮ ಜೀವಿತದಲ್ಲಿ ಅದನ್ನು ನಾವು ನೆರವೇರಿಸದ ಹಾಗೆ, ದೇವರ ಚಿತ್ತವು ನೆರವೇರದ ಹಾಗೆ, ಅದರಿಂದ ನಾವು ತಪ್ಪಿ ಹೋಗುವಂತೆ, ಅದರಿಂದ ನಾವು ಬಿದ್ದು ಹೋಗುವ ಹಾಗೆ ನಮಗೆ ವಿರುದ್ಧವಾಗಿ ಯಾವಾಗಲೂ ಸಹ ಹೋರಾಡುವಂತವನಾಗಿ ಇರುತ್ತಾನೆ. ಅದರಿಂದ ನಾವು ದೇವರ ಚಿತ್ತವನ್ನು ತಿಳಿದುಕೊಂಡು ಅದರಿಂದ ಯಾವಾಗಲೂ ಸಹ ತಪ್ಪಿ ಹೋಗದೆ ದೇವರ ಚಿತ್ತದಲ್ಲಿ ನಾವು ನೆಲೆ ನಿಂತು ನಮ್ಮ ಜೀವಿತದಲ್ಲಿ ಅದನ್ನು ನೆರವೇರಿಸಬೇಕಾಗಿರುವಂತದ್ದು ನಮಗೆ ಬಹಳ ಮುಖ್ಯ. ನಾವು ದೇವರ ಚಿತ್ತವನ್ನ ನೆರವೇರಿಸಬೇಕು ಅಂತಂದ್ರೆ ಮೊದಲಾಗಿ ದೇವರ ಚಿತ್ತವನ್ನ ಅರಿಯಬೇಕಾಗಿರುವಂಥದ್ದು ಬಹಳ ಮುಖ್ಯ. ಇವತ್ತು ನಾವು ದೇವರ ಚಿತ್ತ ನನ್ನ ಜೀವಿತದಲ್ಲಿ ಏನಿದೆ ಅದನ್ನ ನಾವು ತಿಳ್ಕೊಂಡಿದ್ದೀವ, ಅದು ನಮಗೆ ಬಹಳ ಮುಖ್ಯ. ದೇವರ ಚಿತ್ತ ಅಂದ್ರೆ ಏನು, ದೇವರ ಚಿತ್ತವನ್ನು ನಾವು ತಿಳಿದುಕೊಳ್ಳೋದು ಹೇಗೆ ಅಂತಂತಂದ್ರೆ, ದೇವರ ಚಿತ್ತ ಅಂತ ಹೇಳುವಾಗ ಅದಕ್ಕೆ ಅರ್ಥ ಏನಂತಂದ್ರೆ, ನಮ್ಮ ಜೀವಿತದಲ್ಲಿ ನಾವು ದೇವರಿಗೋಸ್ಕರ ಏನನ್ನ ಮಾಡಬೇಕಾಗಿದೆ, ದೇವರ ರಾಜ್ಯಕ್ಕೋಸ್ಕರ ನಾವು ಏನನ್ನ ಮಾಡಬೇಕು, ಅದೇ ದೇವರ ಚಿತ್ತವಾಗಿ ಇರುತ್ತೆ. ಆಗ ನಮ್ಮ ಜೀವಿತದಲ್ಲಿ ದೇವರ ಚಿತ್ತ ಯಾವುದು, ನಾವು ಏನನ್ನ ಮಾಡಬೇಕೆಂಬುದಾಗಿ ದೇವರು ತೀರ್ಮಾನವುಳ್ಳವರಾಗಿದ್ದಾರೆ, ಅದನ್ನ ಯಾವ ರೀತಿ ತಿಳ್ಕೊಳ್ಳೋದು ಅಂತಂದ್ರೆ, ದೇವರ ಚಿತ್ತ 2 ವಿಧವಾಗಿರುತ್ತೆ. ಮೊದಲನೆಯದು ಬಂದ್ಬಿಟ್ಟು ಎಲ್ಲರಿಗೂ ಅನ್ವಯಿಸುವಂತ ದೇವರ ಚಿತ್ತ, ಸಾರ್ವತ್ರಿಕ ಅಂತ ಹೇಳ್ತಾರೆ, ಯೂನಿವರ್ಸಲ್ ಅಂತ ಹೇಳ್ತಾರೆ. ಅಂತಂದ್ರೆ ಇದು ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸುತ್ತೆ. ಕಾಲೇಜಲ್ಲಿ ಓದ್ತಾ ಇದ್ದಾಗ BCom ಓದ್ತೀವಿ ಅಂತಾರೆ, 3 ವರ್ಷ BCom ಓದ್ತಾರೆ. ಅದರಲ್ಲಿ ಪ್ರಾರಂಭದಲ್ಲಿ 2 ವರ್ಷ BCom ಓದುವಂತವ್ರು ಎಲ್ಲರೂ ಕೂಡ ಒಂದೇ ವಿಷಯ ಓದ್ತಾರೆ, ಜನರಲ್ ಆಗಿ ಎಲ್ಲರಿಗೂ ಬರುವಂತ ಸಬ್ಜೆಕ್ಟ್ಗಳನ್ನ ಓದ್ತಾರೆ. ಆದ್ರೆ ಕೊನೆಯ ವರ್ಷದಲ್ಲಿ ಏನಾಗುತ್ತಂದ್ರೆ ಅವ್ರಿಗೆ ಸ್ಪೆಷಲೈಸೇಷನ್ ಅಂತ ಬರುತ್ತೆ. ಸ್ಪೆಷಲೈಸೇಷನ್ ಅಂತಂದ್ರೆ ಒಂದ್ ವೇಳೆ ಅವ್ರಿಗೆ ಮಾರ್ಕೆಟಿಂಗ್ ಅಲ್ಲಿ ಇಷ್ಟ ಇದ್ರೆ ಮಾರ್ಕೆಟಿಂಗ್ ತಗೊಂಡು ಹೋಗ್ತಾರೆ, ಫೈನಾನ್ಸ್ ಅಲ್ಲಿ ಇಷ್ಟ ಇದ್ರೆ ಫೈನಾನ್ಸ್ ಸಬ್ಜೆಕ್ಟ್ ಗಳನ್ನ ತಗೊಂಡು ಹೋಗ್ತಾರೆ, ಇಲ್ಲ ಹ್ಯೂಮನ್ ರಿಸೋರ್ಸ್ ಅವ್ರಿಗೆ ಇಷ್ಟ ಇದ್ರೆ ಹ್ಯೂಮನ್ ರಿಸೋರ್ಸ್ ತಗೊಂಡು ಹೋಗ್ತಾರೆ. ಆಗ ಪ್ರಾರಂಭದಲ್ಲಿ 2 ವರ್ಷ ಎಲ್ಲರೂ ಒಂದೇ ಓದ್ತಾರೆ. ಕೊನೆ ವರ್ಷ ಮಾತ್ರ ಕೆಲವೊಂದು ಮುಖ್ಯವಾದ ಅವ್ರಿಗೆ ಇಷ್ಟವಾಗಿರುವಂತಹ ಪ್ರತ್ಯೇಕವಾದ ವಿಷಯಗಳನ್ನು ಓದಿ ಅದರಲ್ಲಿ ಅವರು ಪರಿಣಿತಿಯನ್ನು ಸಾಧಿಸ್ತಾರೆ. ಇದೇ ರೀತಿಯಾಗಿ ಮೊಟ್ಟ ಮೊದಲಾಗಿ ದೇವರ ಚಿತ್ತ 2 ತರ ಇರುತ್ತೆ. ಮೊದಲನೇದು ಬಂದ್ಬಿಟ್ಟು ಎಲ್ಲರೂ ಅನ್ವಯಿಸಬೇಕಾಗಿರುವಂತ, ಎಲ್ಲರಿಗೂ ಅನ್ವಯಿಸುವ, ಎಲ್ಲರೂ ಅನುಸರಿಸಬೇಕಾಗಿರುವಂತ ದೇವರ ಚಿತ್ತ. ಅದು ಯಾವುದು ಅಂತಂತಂದ್ರೆ ಅದು ದೇವರು ನಮ್ಮ ಕೈಯಲ್ಲಿ ಕೊಟ್ಟಿರುವಂತ ಈ ವೇದ ಪುಸ್ತಕ. ಮೊಟ್ಟ ಮೊದಲಾಗಿ ದೇವರ ಚಿತ್ತ ಏನು ನಮ್ಮ ವಿಷಯವಾಗಿ ಅಂತ ಅನ್ನೋದನ್ನ ದೇವರು ಈ ವೇದ ಪುಸ್ತಕದಲ್ಲಿ ನಮಗೆ ಬರೆದು ಕೊಟ್ಟಿದ್ದಾರೆ. ನಾವು ಮೊದಲು ಈ ವೇದ ಪುಸ್ತಕವನ್ನ ಧ್ಯಾನ ಮಾಡುತ್ತಾ ಈ ವೇದ ಪುಸ್ತಕದಲ್ಲಿ ದೇವರು ನಮಗೆ ಬರೆದು ಕೊಟ್ಟಿರುವ ರೀತಿಯಲ್ಲಿ ನಮ್ಮ ಜೀವಿತವನ್ನ ದೇವರಿಗೆ ಒಪ್ಪಿಸಿಕೊಟ್ಟು ಈ ವೇದ ವಾಕ್ಯಗಳನ್ನ ಕೈಗೊಂಡು ಅನುಸರಿಸಿ ಜೀವಿಸಬೇಕಾಗಿರುವಂತದ್ದು ಬಹಳ ಮುಖ್ಯ. ಅದು ಮೊದಲನೆಯದಾಗಿ ದೇವರ ಚಿತ್ತ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ ವಾಕ್ಯಗಳು 7 ಮತ್ತು 8 ನಾವು ಓದಿ ನೋಡುವಾಗ ಅಲ್ಲಿ ದೇವರು ಯೆಹೋಶುವನಿಗೆ ಈ ರೀತಿಯಾಗಿ ಹೇಳ್ತಾರೆ: ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದರು, ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರಲು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವೆ, ಕೃತಾರ್ಥನಾಗುವೆ. ಇಲ್ಲಿ ದೇವರು ಯೆಹೋಶುವನಿಗೆ ಒಂದು ಆಜ್ಞೆ ಕೊಡೋದನ್ನ ನಾವು ಕಾಣ್ತೇವೆ. ದೇವರು ಯೆಹೋಶುವನಿಗೆ ಏನ್ ಹೇಳ್ತಾರೆ ಅಂದ್ರೆ, ನನ್ನ ಸೇವಕನಾದ ಮೋಶೆ ಮುಖಾಂತರ
ನಾನೇನೆಲ್ಲ ಧರ್ಮೋಪದೇಶವನ್ನ ನಾನು ಬರೆದು ಕೊಟ್ಟಿದ್ದೇನೋ ಅದೆಲ್ಲವನ್ನು ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು ಅಂತ ದೇವರು ಹೇಳ್ತಾರೆ. ಅದನ್ನ ಬಿಟ್ಟು ಎಡಕ್ಕಾದ್ರೂ ಬಲಕ್ಕಾದ್ರೂ ನೀನು ಹೋಗಬೇಡ ಅಂತ ಹೇಳ್ತಾರೆ. ಮತ್ತೆ ಈ ಧರ್ಮಶಾಸ್ತ್ರವು ಯಾವಾಗಲೂ ನನ್ನ ಬಾಗಿಲು ಇರಲಿ, ಹಗಲಿರಲು ಅದನ್ನ ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ ಅಂತ ದೇವರು ಹೇಳ್ತಾರೆ. ಆಗ ಮೊಟ್ಟ ಮೊದಲಾಗಿ ನಮ್ಮ ವಿಷಯವಾಗಿ ದೇವರ ಚಿತ್ತ ಏನಿದೆ ಅಂತಂದ್ರೆ, ಅವರು ನಮ್ಮ ಕೈಯಲ್ಲಿ ಬರೆದು ಕೊಟ್ಟಿರುವಂತ ಈ ಸತ್ಯವೇದವನ್ನ ನಾವು ಧ್ಯಾನ ಮಾಡುತ್ತಾ ಈ ಸತ್ಯವೇದನ ಹಾಗೆ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಜೀವಿಸಬೇಕು ಅನ್ನುವಂಥದ್ದು ದೇವರ ಮೊದಲನೆಯ ಚಿತ್ತ. ಅದರಿಂದ ನಾವು ದೇವರ ಚಿತ್ತವನ್ನ ತಿಳ್ಕೊಳ್ಬೇಕು, ದೇವರ ಚಿತ್ತವನ್ನು ನೆರವೇರಿಸಬೇಕು ಅಂತ ಆಸಕ್ತಿಯಿಂದ ಇದೀವಿ ಅಂತಂದ್ರೆ ಈ ವಾಕ್ಯವನ್ನ ಚೆನ್ನಾಗಿ ಓದಿ ಈ ವಾಕ್ಯದ ಪ್ರಕಾರ ಜೀವಿಸುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ದೇವರ ವಾಕ್ಯವನ್ನ ಭಯಭಕ್ತಿಯಿಂದ ಓದಿ ಈ ವಾಕ್ಯದಂತೆ ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಬದುಕುತ್ತಾ ಇರುವಾಗ ಆಗ ದೇವರು ಏನ್ ಮಾಡ್ತಾರೆ ಅಂತಂತಂದ್ರೆ ನಮ್ಮನ್ನ ಅವರ ನಿರ್ದಿಷ್ಟವಾದ ಚಿತ್ತದ ಕಡೆಗೆ ನಡೆಸುತ್ತಾರೆ. ಮೊದಲನೇದಾಗಿ ನಾವೆಲ್ಲರಿಗೂ ಅನ್ವಯಿಸಬೇಕಾಗಿರುವಂತ ಚಿತ್ತ ಇರುತ್ತೆ ದೇವರದು. ಅದು ಈ ವಾಕ್ಯದಲ್ಲಿ ನಮಗೆ ಬರೆದು ಕೊಡಲ್ಪಟ್ಟಿದೆ. ಇದನ್ನ ನಾವು ಅನುಸರಿಸಿ ನಡೆಯುವಂಥದ್ರಲ್ಲಿ ನಂಬಿಗಸ್ತರಾಗಿರುವಾಗ ದೇವರೇನ್ ಮಾಡ್ತಾರೆ ಅಂತಂದ್ರೆ, ಇವನು ಯೋಗ್ಯನು, ಇವನು ನನ್ನ ಕಾರ್ಯಗಳ ಮಾಡೋದಕ್ಕೆ ಅರ್ಹನು ಅಂತ ದೇವರು ನೋಡಿ ದೇವರ ವಿಶೇಷವಾದ ಚಿತ್ತವನ್ನ ನಮಗೆ ಪ್ರಕಟಿಸ್ತಾರೆ. ಅಂದ್ರೆ ನಮ್ಮನ್ನ ಉಪಯೋಗಿಸಿ ದೇವರು ಏನನ್ನ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡ್ತಾರೋ ಆ ಕಾರ್ಯವನ್ನು ನಮಗೆ ಪ್ರಕಟಿಸ್ತಾರೆ. ನಾವು ಮೊದಲನೆಯ ತರಗತಿ ಪಾಸ್ ಆದ್ರೇನೆ ಎರಡನೇ ತರಗತಿಗೆ ನಮ್ಮನ್ನ ಕಳುಹಿಸೋದು. ಆದ್ರೆ ಮೊದಲನೇ ತರಗತಿನೇ ನಾವು ಪಾಸ್ ಆಗಿಲ್ಲ ಅಂತಂತಂದ್ರೆ ನಮ್ಮನ್ನು ಯಾರು ಸಹ ಎರಡನೇ ತರಗತಿಗೆ ಕಳಿಸೋದಿಲ್ಲ. ಅದೇ ತರನೇ ದೇವರನ್ನ ಮಾಡ್ತಾರಂದ್ರೆ, ಮೊದಲು ದೇವರು ನಮಗೆ ಬರೆದು ಕೊಟ್ಟಿರುವಂತ ನಮ್ಮ ಕೈಯಲ್ಲಿರುವಂತ ಈ ವೇದ ವಾಕ್ಯವನ್ನ ನಾವು ಧ್ಯಾನ ಮಾಡುತ್ತಾ ಇದರ ಪ್ರಕಾರ ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಬದುಕ್ತಾ ಇರುವಾಗ ಅದರಲ್ಲಿ ನಾವು ನಂಬಿಗಸ್ತರಾಗಿ ದೇವರಿಗೆ ಕಾಣಿಸುವಾಗ ದೇವರನ್ನ ಮಾಡ್ತಾರೆ, ಇವನು ನಂತರ ನಾನು ತನ್ನ ಜೀವಿತದ ಕುರಿತಾಗಿರುವಂತ ವಿಶೇಷವಾದ ನನ್ನ ಕಾರ್ಯವನ್ನ ತನಗೆ ತಿಳಿಯಪಡಿಸಿ ಅದನ್ನ ಕೈಗೊಂಡು ನಡೆಯೋದಕ್ಕೆ ಇವನು ಯೋಗ್ಯನಾಗಿದ್ದಾನೆ. ನಾನು ಈಗ ಅವನಿಗೇನು ಕೊಟ್ಟಿದ್ದೇನೋ ಅವನು ಕೊಡಲ್ಪಟ್ಟಿರೋದ್ರಲ್ಲಿ ನೆರವೇರಿಸೋದ್ರಲ್ಲಿ ಅವನು ನಂಬಿಗಸ್ತನಾಗಿದ್ದಾನೆ. ಈಗ ಅವನನ್ನ ಇನ್ನೂ ಹೆಚ್ಚಿನದನ್ನ ಮಾಡೋದಕ್ಕೆ ಕಳುಹಿಸಿಕೊಡ್ತೀನಿ ಅಂತ ದೇವರನ್ನ ಮಾಡ್ತಾರೆ. ಇನ್ನು ವಿಶೇಷವಾದ ಕಾರ್ಯಗಳನ್ನು ನಾವು ತಿಳಿಯಪಡಿಸಿ ನಮ್ಮನ್ನು ಅದರಲ್ಲಿ ನಡೆಸ್ತಾರೆ. ಆದ್ರೆ ಇದನ್ನೇ ನಾವು ಸರಿಯಾಗಿ ಕೈಗೊಂಡು ನಡೆದಿಲ್ಲ ಅಂತಂತಂದ್ರೆ ಇನ್ನು ಹೆಚ್ಚಿನದನ್ನ ಯಾರು ಕೊಡ್ತಾರೆ? ದೇವರು ನಮಗೆ ಕೊಡೋದಿಲ್ಲ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ದೇವರ ವಾಕ್ಯದಲ್ಲಿ ಮತ್ತಾಯನ ಬರೆದಂತ ಸುವಾರ್ತೆ 25ನೇ ಅಧ್ಯಾಯ 23ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಅವನ ದಣಿಯು ಅವನಿಗೆ, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನ ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು. ಇಲ್ಲಿ ಯಜಮಾನನ ಏನ್ ಮಾಡ್ತಾರೆ, ಒಂದು ಆಳಿಗೆ ಒಂದು ಕೆಲಸ ಕೊಡ್ತಾರೆ. ಆ ಕೆಲಸ ಕೊಟ್ಟ ನಂತರ ಆಳೇನ್ ಮಾಡ್ತಾನೆ, ನಂಬಿಗಸ್ತನಾಗಿ ಆ ಕೆಲಸವನ್ನು ಮಾಡಿ ಮುಗಿಸ್ತಾನೆ. ಆ ನಂತರ ಹಿಂತಿರುಗಿ ಬಂದಂತ ಆ ಯಜಮಾನ ಏನ್ ಮಾಡ್ತಾನೆ, ಸ್ವಲ್ಪ ಕೆಲಸವನ್ನು ನಾನು ನಿನಗೆ ಕೊಟ್ಟಿದ್ದೆ, ಅದನ್ನ ನಿನ್ನ ನಂಬಿಗಸ್ತನಾಗಿ ನೆರವೇರಿಸಿದ್ಯಾ, ಈಗ ನಾನು ನಿನಗೇನ್ ಮಾಡ್ತೇನೆ, ದೊಡ್ಡ ಕೆಲಸವನ್ನು ಕೊಡ್ತೀನಿ ಬಾ ಅಂತ ಹೇಳಿ ಅವನು ಕರೀತಾರೆ. ಇದೇ ರೀತಿ ದೇವರು ನಮ್ಮ ಕೈಯಲ್ಲಿ ನಮಗೆ ಬರೆದು ಕೊಟ್ಟಿರುವಂತ ಈ ಸತ್ಯವೇದ ವಾಕ್ಯಗಳನ್ನ ನಾವು ಧ್ಯಾನ ಮಾಡುತ್ತಾ ಅದನ್ನ ಅನುಸರಿಸಿ ನಡೆಯೋದ್ರಲ್ಲಿ ನಾವು ನಂಬಿಗಸ್ತರಾಗಿರುವಾಗ ದೇವರೇನ್ ಮಾಡ್ತಾರೆ ಅಂತಂದ್ರೆ, ಇದರಲ್ಲಿ ನೀನು ನಂಬಿಗಸ್ತನಾಗಿರೋದ್ರಿಂದ ನನ್ನ ವಿಶೇಷವಾದ ಕಾರ್ಯವನ್ನು ನಾನು ನಿನಗೆ ಪ್ರಕಟಿಸ್ತೇನೆ, ನೀನು ನನಗೋಸ್ಕರ ಏನ್ ಮಾಡಬೇಕು, ನಿನ್ನ ಜೀವಿತದಲ್ಲಿ ನನ್ನ ಚಿತ್ತ ಏನಿದೆ ಅದನ್ನ ನಾನು ಪ್ರಕಟಿಸ್ತೇನೆ, ಅದನ್ನ ನೀನು ಮಾಡುವಂತ ಅದನ್ನ ದೇವರು ನಮಗೆ ಪ್ರಕಟಿಸುವಂತವರುಗಳಾಗಿ ಇರ್ತಾರೆ. ಆದ್ರೆ ಅನೇಕರು ಮಾಡೋ ತಪ್ಪೇನಂತಂದ್ರೆ, ಈ ವಾಕ್ಯವನ್ನು ಓದಿ ಈ ವಾಕ್ಯದ ಪ್ರಕಾರನೇ ಬದುಕೋದಿಲ್ಲ. ಆದ್ರೆ ಈ ವಾಕ್ಯದ ಪ್ರಕಾರ ಬದುಕ್ತೀರಾ, ಎಲ್ಲಾರನ್ನೂ ಕೇಳ್ತಾ ಇರ್ತಾರೆ, ನನ್ನ ವಿಷಯದಲ್ಲಿ ದೇವ್ರ ಚಿತ್ತ ಏನು, ನನ್ನ ವಿಷಯದಲ್ಲಿ ದೇವ್ರ ಚಿತ್ತ ಏನು, ನಾನು ಏನ್ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ. ಮೊದಲು ನೀನ್ ಏನ್ ಮಾಡ್ಬೇಕಂತ ದೇವ್ರು ಬರ್ಕೊಟ್ಟಿರೋದನ್ನ ಮಾಡಿದ್ರೆ ತಾನೇ ಆಮೇಲೆ ಏನ್ ಮಾಡ್ಬೇಕಂತ ದೇವ್ರು ಹೇಳೋದು. ಆದ್ರೆ ಮೊದಲು ಏನ್ ದೇವ್ರು ಬರ್ಕೊಟ್ಟಿದಾರೆ ಅದನ್ನೇ ಮಾಡಿದಿರಾ, ನಾನು ಏನೋ ಬೇರೆ ದೊಡ್ಡದ್ ಮಾಡ್ಬೇಕು ಅಂತ ಅನ್ಕೊಂಡು ಕೇಳ್ತಾರೆ. ದೇವ್ರೇನ್ ಮಾಡ್ತಾರೆ, ಮೊದಲು ಚಿಕ್ಕದ್ ಮಾಡು, ಆಮೇಲೆ ನೀನ್ ದೊಡ್ಡದ್ ಮಾಡೋದಕ್ಕೆ ಹೇಳ್ತೇನೆ. ನೀನ್ ಚಿಕ್ಕದ್ ಮಾಡೋದನ್ನೇ ಪಕ್ಕಕ್ಕೆ ಇಟ್ಬಿಟ್ಟು ಅದನ್ನ ಮಾಡಿದಾರ, ನಾನು ದೊಡ್ಡದ್ ಮಾಡ್ತೀನಿ, ನನ್ಗೆ ಹೇಳು ಅಂತಂತಂದ್ರೆ ಅದು ಹೇಳೋಕ್ ಆಗೋದಿಲ್ಲ ಅಂತ ದೇವ್ರು ಹೇಳ್ತಾರೆ. ಅದರಿಂದ ನಾವು ದೇವರು ನಮಗೆ ಬರೆದು ಕೊಟ್ಟಿರುವಂತ ಈ ಒಂದು ವಾಕ್ಯಗಳನ್ನ ಸರಿಯಾಗಿ ಕೈಗೊಂಡು ದೇವರು ನಾವು ಒಪ್ಪಿಸ್ಕೊಟ್ಟು ನಾವು ಜೀವಿಸುತ್ತಾ ನಡೆಯುವಂತವರಾಗಿರ್ಬೇಕು. ಆಗ ದೇವರು ಏನ್ ಮಾಡ್ತಾರೆ ಅಂತಂದ್ರೆ, ನಮ್ಮ ಜೀವಿತದ ಕುರಿತಾದ ದೇವರ ವಿಶೇಷವಾದ ಉದ್ದೇಶ ಏನಿದೆ ಅದನ್ನ ನಮಗೆ ಪ್ರಕಟಿಸ್ತಾರೆ. ಕೆಲವೊಂದು ವಿಶೇಷವಾದ ಉದ್ದೇಶಕ್ಕೋಸ್ಕರ ದೇವರು ಯಾರನ್ನಾದ್ರೂ ಆರಿಸಿದ್ರೆ ಅವ್ರ ಮುಖಾಂತರ ಏನೋ ದೊಡ್ಡ ಕಾರ್ಯ
ವಿಶೇಷವಾದ ಕಾರ್ಯವನ್ನ ದೇವರು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಆಗ ದೇವ್ರೇನ್ ಮಾಡ್ತಾರೆ, ಅದನ್ನ ಮೊದಲೇ ಪ್ರಕಟಿಸೋದಕ್ಕೆ ಅವಕಾಶ ಇರುತ್ತೆ. ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಅಂತ ವ್ಯಕ್ತಿಗಳಿದ್ದಾರೆ. ಯೋಸೇಫನ್ನು ನೋಡುವಾಗ ಯೋಸೇಫನು ಇನ್ನು ಯವನಸ್ಥನಾಗಿದ್ದ, ಇನ್ನು ಚಿಕ್ಕ ಹುಡುಗ ಆಗಿದ್ದ. ಆಗಲೇ ದೇವರು ತನಗೆ ಕನಸಿನ ಮುಖಾಂತರ ತನ್ನ ಜೀವಿತದಲ್ಲಿ ಮುಂದೆ ಏನ್ ಮಾಡ್ತೀನಿ ಅನ್ನುವಂಥದ್ದನ್ನ ತೋರಿಸಿಕೊಡುವಂಥದ್ದನ್ನು ನಾವು ಕಾಣ್ತೇವೆ. ಮತ್ತೆ ಸಂಸೋನ್ ಬಂದು ಇನ್ನ ಹುಟ್ಟೇ ಇಲ್ಲ, ಹುಟ್ಟೋದಕ್ಕಿಂತ ಮುಂಚೆನೆ ದೇವ್ರು ತನ್ನ ದೂತರನ್ನು ಕಳಿಸಿ ಅವ್ರ ತಂದೆ ತಾಯಿಗೆ ನಿಮಗೊಂದು ಮಗ ಹುಡ್ತಾನೆ, ಆ ಮಗನ ಮುಖಾಂತರ ದೇವ್ರ ಈ ತರ ಕಾರ್ಯಗಳು ಮಾಡ್ತಾರೆ, ಫಿಲಿಸ್ತೀರ ಕೈಗಳಿಂದ ಆತನು ತನ್ನ ಜನಗಳನ್ನ ಬಿಡಿಸ್ತಾನೆ. ಆ ರೀತಿಯಾಗಿ ದೇವರು ತನ್ನನ್ನು ಉಪಯೋಗಿಸ್ತಾರೆ. ತಾನು ಬಹು ವಿಶೇಷವಾಗಿರ್ತಾನೆ, ತಾನು ಹುಟ್ಟಿದಾಗಲಿಂದ ಪವಿತ್ರಾತ್ಮ ಭರಿತನಾಗಿರ್ತಾನೆ, ದೇವರಿಗೆ ಪ್ರತಿಷ್ಠಿತನಾಗಿರ್ತಾನೆ ಅಂತೆಲ್ಲ ಹೇಳುವಂಥದ್ದನ್ನ ನಾವು ಕಾಣ್ತೇವೆ. ಮತ್ತೆ ದಾವೀದನ ಚಿಕ್ಕ ಹುಡುಗ ಆಗಿರುವಾಗಲೇ ದೇವರು ಸಮುವೇಲನ ಕಳಿಸಿ ರಾಜನಾಗಿ ತನ್ನನ್ನು ಪ್ರತಿಷ್ಠೆ ಮಾಡಿಸ್ತಾರೆ. ಮತ್ತೆ ಯೆರೆಮೀಯನನ್ನು ನೋಡುವಾಗ ಯೆರೆಮೀಯ ಚಿಕ್ಕ ಹುಡುಗ ಆಗಿರುವಾಗಲೇ ದೇವರು ಯೆರೆಮೀಯ ಹತ್ರ ಮಾತಾಡ್ಬಿಟ್ಟು ನಾನು ನನ್ನ ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ಏರ್ಪಡಿಸಿಕೊಂಡಿದ್ದೀನಿ ಅಂತ ಹೇಳ್ತಾನೆ. ಆಗ ಯೆರೆಮೀಯ ಹೇಳ್ತಾರೆ, ಸ್ವಾಮಿ ನನ್ನ ಚಿಕ್ಕವನು ಅಂತ ಹೇಳ್ತಾರೆ. ಚಿಕ್ಕವನು ಅಂತ ಹೇಳಬೇಡ, ಆದ್ರೆ ನಾನು ಆರಿಸ್ಕೊಂಡಿದ್ದೀನಿ ಅಂತ ದೇವರು ಹೇಳ್ತಾರೆ. ಮತ್ತೆ ಇನ್ನ ಸ್ನಾನಿಕನಾದ ಯೋಹಾನನು ಹುಟ್ಟೋದಕ್ಕಿಂತ ಮುಂಚೆನೆ ದೇವರೂತ ಬಂದು ತನ್ನ ತಂದೆ ತಾಯಿಗಳಿಗೆ ಯೋಹಾನನ ವಿಷಯವಾಗಿ ಅವ್ರು ಮಾತಾಡಿ ಹೇಳ್ತಾರೆ, ಈ ರೀತಿ ನಿನಗೆ ಮಗ ಹುಡ್ತಾನೆ, ಆ ಮಗ ಈ ತರ ಇರ್ತಾನೆ ಅಂತೆಲ್ಲ ದೇವರೂತ ಬಂದು ಅವನು ಜಕರಿಯನಿಗೆ ದೇವರ ವಾಕ್ಯದಲ್ಲಿ ಹೇಳುವಂಥದ್ದನ್ನ ನಾವು ಕಾಣ್ತೇವೆ. ಮತ್ತೆ ಇನ್ನ ನಾವು ನೋಡುವಾಗ ಅಪೊಸ್ತಲನಾಗಿರುವಂತ ಪೌಲ್ ಬಂದು ಆ ದೇವರಿಗೆ ಬಹಳ ವಿರುದ್ಧವಾಗಿ ಕ್ರೈಸ್ತರನ್ನೆಲ್ಲ ಹಿಂಸಿಸಿ, ಸಭೆಯನ್ನೆಲ್ಲ ಹಿಂಸಿಸಿ ಅವ್ರ ಕೆಲಸಗಳು ಮಾಡ್ತಾ ಇರ್ತಾರೆ. ಆದ್ರೆ ಒಂದು ಸಾರಿ ಯೇಸು ಕ್ರಿಸ್ತನು ತನಗೆ ದರ್ಶನವಾದ ನಂತರ ತಾನು ಬಿದ್ದು ತಿರುಗಿ ಅಲ್ಲಿಂದ ಎದ್ದು ಪಟ್ಟಣಕ್ಕೆ ಹೋಗ್ತಾನೆ. ಆ ಪಟ್ಟಣಕ್ಕೆ ಹೋದ ನಂತರ ತನಗೆ ಇನ್ನ ಏನು ಗೊತ್ತಿಲ್ಲ, ದೇವ್ರ ವಾಕ್ಯ ಏನು ಗೊತ್ತಿಲ್ಲ, ಹೆಂಗ್ ಮಾಡ್ಬೇಕು ಏನು ಕೂಡ ತನಗೆ ಇನ್ನ ಗೊತ್ತಿಲ್ಲ. ಈ ಕ್ರೈಸ್ತ ಜೀವಿತ ಏನು ಕೂಡ ಪೌಲಿಗೆ ಗೊತ್ತಿಲ್ಲ. ಆಗ ಅನನೀಯ ಅನ್ನುವಂತ ಬೇರೆ ಒಂದು ದೇವ ಮನುಷ್ಯ ಅಲ್ಲಿ ಇರ್ತಾನೆ. ಆ ದೇವ ಮನುಷ್ಯನಿಗೆ ದೇವ್ರು ಹೇಳ್ತಾರೆ, ನೀನ್ ಹೋಗಿ ಪೌಲಿಗೆ ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ. ಆಗ ಈ ಅನನೀಯ ದೇವ್ರು ನೋಡಿ, ಸ್ವಾಮಿ, ಆ ವ್ಯಕ್ತಿ ಯೆರೂಸಲೇಮಿನಲ್ಲಿರುವಂತ ಕ್ರೈಸ್ತರನ್ನೆಲ್ಲ ಹಿಂಸಿಸಿ ಮತ್ತೆ ಇಲ್ಲಿ ದಮಸ್ಕದಲ್ಲಿ ವಿಶ್ವಾಸಿಗಳನ್ನ ಹಿಂಸೆ ಮಾಡೋದಕ್ಕೋಸ್ಕರ ಬಂದಿದ್ದಾನೆ ಅಂತ ನಾನು ಕೇಳಿದೆ. ನೀನ್ ನೋಡಿದ್ರೆ ನೀನ್ ಹೋಗಿ ಅವನಿಗೆ ಪ್ರಾರ್ಥನೆ ಮಾಡು ಅಂತ ಹೇಳ್ತಾ ಇದೀಯಾ, ಹೆಂಗೆ ಸ್ವಾಮಿ ಅಂತ ಕೇಳ್ತಾನೆ. ಆಗ ದೇವ್ರು ಹೇಳ್ತಾರೆ, ಇಲ್ಲ ಹೋಗು, ತಾನು ನನಗೋಸ್ಕರ ಎಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕನ್ನೋದನ್ನ ನಾನೇ ತನಗೆ ತೋರಿಸ್ತೀನಿ. ನಾನು ತನ್ನನ್ನ ರಾಜರ ಮುಂದೆಗಳಲ್ಲಿ, ಅಧಿಪತಿಗಳ ಮುಂದೆಗಡೆಯಲ್ಲಿ ನನ್ನ ಸಾಕ್ಷಿಯಾಗಿ ಏರ್ಪಡಿಸಿಕೊಂಡಿದ್ದೇನೆ ಅಂತ ದೇವರು ಅನನೀಯನಿಗೆ ಹೇಳಿ ಕಳಿಸೋದನ್ನ ನಾವು ಕಾಣ್ತೇವೆ. ಆಗ ಈ ರೀತಿ ಕೆಲವರ ಜೀವಿತ ನಾವು ನೋಡುವಾಗ ಅವರು ದೇವರ ಬಳಿಗೆ ಬಂದಂತ ಪ್ರಾರಂಭದಲ್ಲಿ ಅಥವಾ ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ಮುಂದೆ ಏನು ಇದೆ, ಅವ್ರ ಮುಖಾಂತರ ದೇವ್ರ ಚಿತ್ತ ಏನಿದೆ ಅನ್ನೋದನ್ನ ದೇವರು ಪ್ರಕಟಿಸುವಂಥದ್ದನ್ನು ನಾವು ಕಾಣ್ತೇವೆ. ಇದು ಈ ರೀತಿ ಯಾರು ಪ್ರಕಟಿಸ್ತಾರೆ ಅಂತಂದ್ರೆ, ವಿಶೇಷವಾಗಿ ಯಾರನ್ನ ಆರಿಸ್ಕೊಂಡಿರ್ತಾರೋ ಅಂತವ್ರಿಗೋಸ್ಕರ ಈ ತರ ಕಾರ್ಯಗಳನ್ನ ದೇವರು ಪ್ರಕಟಿಸ್ತಾರೆ. ಆದ್ರೆ ಅದು ಬಿಟ್ಟು ಸಣ್ಣ ಪುಟ್ಟ ಆ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಮಾಡ್ಬೇಕಂತ ದೇವರು ಇದ್ರೆ, ಆಗ ಮೊದಲು ನಾವು ಈ ವಾಕ್ಯಗಳನ್ನ ಕೈಗೊಂಡು ದೇವರಿಗೆ ನಾವು ಒಪ್ಪಿಸಿಕೊಟ್ಟು ನಂಬಿಗಸ್ತರ ಬದುಕ್ತಾ ಇರುವಾಗ ದೇವ್ರೇನ್ ಮಾಡ್ತಾರೆ, ನಮ್ಮ ಮುಖಾಂತರ ದೇವರು ಏನ್ ತೀರ್ಮಾನ ಮಾಡಿಕೊಂಡಿರ್ತಾರೆ ಆ ಕಾರ್ಯವನ್ನು ಕೂಡ ನಮಗೆ ಪ್ರಕಟಿಸಿ ಅದನ್ನು ನಾವು ನೆರವೇರಿಸುವ ಹಾಗೆ ದೇವರು ನಮಗೆ ಕೃಪೆ ಕೊಡ್ತಾರೆ. ಆದ್ರೆ ಕೆಲವೊಂದ್ ಸರಿ ದೊಡ್ಡ ಉದ್ದೇಶವನ್ನ ದೇವರು ಯಾರ ಮೇಲಾದ್ರೂ ಇಟ್ಟಿದ್ರೆ ದೇವ್ರೇನ್ ಮಾಡ್ತಾರೆ, ಅವರಿಗೆ ಅದನ್ನ ಪ್ರಾರಂಭದಲ್ಲೇ ಪ್ರಕಟಿಸ್ತಾರೆ. ಆದ್ರೆ ಅದು ಅವ್ರಲ್ಲಿ ನೆರವೇರ್ಬೇಕಂತಂದ್ರೆ ಅವ್ರೇನ್ ಮಾಡ್ಬೇಕು, ಮತ್ತೆ ಈ ವಾಕ್ಯವನ್ನು ಕೈಗೊಂಡೆ ನಡೀಬೇಕು. ಪ್ರಕಟಣೆ ಬಂದ್ಬಿಡುತ್ತೆ, ನಿನ್ನ ಮುಖಾಂತರ ನಾನು ಏನ್ ಮಾಡ್ತೀನಿ, ನಿನ್ನ ಏನಕ್ಕೋಸ್ಕರ ಆರಿಸ್ಕೊಂಡಿದ್ದೀನಿ ಎಲ್ಲ ದೇವ್ರು ಹೇಳ್ಬಿಡ್ತಾರೆ. ಆದ್ರೆ ಅದನ್ನ ನೆರವೇರ್ಬೇಕಂದ್ರೆ ಮತ್ತೆ ಅವ್ರು ಈ ವಾಕ್ಯವನ್ನು ಕೈಯಲ್ಲಿ ಹಿಡಿದು ಈ ವಾಕ್ಯದಂತೆ ಅವ್ರು ನಡಿಬೇಕು. ಎಷ್ಟು ಮಟ್ಟಿಗೆ ಈ ವಾಕ್ಯದಂತೆ ಅವ್ರು ತಮ್ಮನ್ನ ದೇವರು ಒಪ್ಪಿಸ್ಕೊಟ್ಟು ಈ ವಾಕ್ಯದಂತೆ ನಡೀತಾರೋ ಅಷ್ಟು ಮಟ್ಟಿಗೆ ಆ ದೊಡ್ಡ ಉದ್ದೇಶ ಅವರಲ್ಲಿ ನೆರವೇರ್ತಾ ಬರುತ್ತೆ. ಆದ್ರೆ ದೇವರು ನನ್ನನ್ನು ಏನೋ ದೊಡ್ಡ ಉದ್ದೇಶಕ್ಕೋಸ್ಕರ ಆರಿಸ್ಬಿಟ್ಟಿದ್ದಾರೆ, ನನ್ನನ್ನು ದೊಡ್ಡ ಪ್ರವಾದಿ ಮಾಡ್ಬಿಡ್ತಾರೆ ಅಥವಾ ಯಾವುದೋ ದೊಡ್ಡ ಸೇವೆ ಮಾಡ್ಬಿಡ್ತಾರೆ, ನನ್ನ ಹಾಗೆ ಉಪಯೋಗಿಸ್ತಾರೆ, ದೇವ್ರು ಈಗ ಉಪಯೋಗಿಸ್ತಾರೆ ಅಂತ ಅನ್ಕೊಂಡು ವಾಕ್ಯವನ್ನು ಓದಿ ವಾಕ್ಯದ ಪ್ರಕಾರ ಬದುಕಿಲ್ಲ ಅಂತಂತಂದ್ರೆ ಯಾವುದು ನೆರವೇರೋದಿಲ್ಲ. ಸಂಸೋನ್ ಕುರಿತಾಗಿ ದೇವ್ರು ಹೇಳಿದ್ರು, ಹುಟ್ಟೋಕ್ ಮುಂಚೆನೆ ಅವನು ದೇವರಿಂದ ಪ್ರತಿಷ್ಠಿತನಾಗಿರ್ತಾನೆ ಅಂತ ದೇವ್ರು ಹೇಳಿದ್ರು. ಆದ್ರೆ ಈ ಸಂಸೋನ್ ಏನ್ ಮಾಡ್ದ, ಬೆಳೀತಾ ಕೆಟ್ಟೋದ. ಹೆಣ್ಣು ಮಕ್ಕಳ ಸಹವಾಸದಲ್ಲಿ, ಹೆಂಗಸರ ಸಹವಾಸದಲ್ಲಿ ಬಿದ್ದು ದಾರಿ ತಪ್ಪು ಹೋದ. ಕೊನೆಗೇನಾಯ್ತು, ತನ್ನ ಜೀವಿತ ಒಂದು ಅಷ್ಟು ದೇವರಿಗೆ ಪ್ರಯೋಜನವಾದ ಜೀವಿತವಾಗಿ ಅದು ಉಳಿಯಲೇ ಇಲ್ಲ, ದಾರಿ ತಪ್ಪಿ ಹೋದ ಜೀವಿತವಾಗಿತ್ತು. ಅರೆಗೊರೆಯಾಗಿ ದೇವ ಚಿತ್ತವನ್ನು ಮಾಡುವಂತ ಪರಿಸ್ಥಿತಿ ಬಂತು. ಆದ್ರೂ ಕೊನೆಗೆ ಸಾಯಕ್ ಮುಂಚೆ ದೇವರೇ ನಾನು ಒಂದೇ ಒಂದ್ಸಲ ಕರುಣಿಸು, ಶಕ್ತಿ ಕೊಡು ಅಂತ ಹೇಳಿ ದೇವರಿಂದ ಶಕ್ತಿ ಪಡ್ಕೊಂಡು ಎಲ್ಲರನ್ನ ಬೀಳಿಸ್ಬಿಡ್ತಾನೆ, ಕೋಟೆಲ್ಲ ಬೀಳಿಸ್ಬಿಟ್ಟು ಸಂಹರಿಸ್ಬಿಡ್ತಾನೆ.
ಆದ್ರೆ ತನ್ನ ಜೀವಿತ ಆತರ ದುರಂತ ಅಂತ್ಯ ಆಗ್ಬೇಕನ್ನೋದು ದೇವ್ರ ಚಿತ್ತ ಇರಲ್ಲ. ಒಂದು ಪರಾಕ್ರಮಶಾಲಿಯಾಗಿ ದೇವರಿಗೋಸ್ಕರ ಸಾಧಿಸಿದಂತ ಒಂದು ದೊಡ್ಡ ಸೂರನಾಗಿ ತನ್ನ ಜೀವಿತ ತಾನು ಮುಗಿಸ್ಬೇಕಾಗಿತ್ತು. ಆದ್ರೆ ತನ್ನ ಜೀವಿತ ಒಂದು ದುರಂತದ ಜೀವಿತ ಅನ್ನೋ ರೀತಿಯಲ್ಲಿ ಅದು ಮುಗಿದು ಹೋಗುವಂಥದ್ದನ್ನು ನಾವು ಕಾಣ್ತೇವೆ. ಆಗ ದೇವರು ಏನೋ ದೊಡ್ಡದು ಪ್ರಕಟಿಸ್ಬಿಟ್ರು ನಮ್ಮ ಕುರಿತಾಗಿ, ಏನೋ ದೇವ್ರ ಉದ್ದೇಶ ಇದೆ ಅಂತ ಹೇಳಿದ ತಕ್ಷಣ ಅದು ಹಾಗೆ ಆಟೋಮೆಟಿಕ್ ಆಗಿ ನೆರವೇರ್ಬಿಡುತ್ತೆ ಅಂತಲ್ಲ. ಅದು ನೆರವೇರ್ಬೇಕಂತಂದ್ರೆ ಈ ವಾಕ್ಯವನ್ನ ಭಯಭಕ್ತಿಯಿಂದ ಕೈಗೊಂಡು ಇದನ್ನ ಸೇವಿಸಿ ನಡೆಯುವಂತವರಾಗಿರಬೇಕು. ಆಗ ಅದು ಹೋಗ್ತಾ ಹೋಗ್ತಾ ನಮ್ಮ ಜೀವಿತದಲ್ಲಿ ನೆರವೇರುತ್ತೆ. ಅದು ಒಂದು ವೇಳೆ ಸಾಧಾರಣವಾದ ಒಂದು ಉದ್ದೇಶಕ್ಕೋಸ್ಕರ ದೇವರು ನಮ್ಮನ್ನು ಆರಿಸಿದ್ರೆ, ಈ ವಾಕ್ಯವನ್ನ ಭಯಭಕ್ತಿನ ನಾವು ಕೈಗೊಂಡು ನಡೀತಾ, ದೇವರೇ ನಿನ್ ಚಿತ್ತ ನನ್ನ ಜೀವಿತದಲ್ಲಿ ಏನಿದೆ ನಾನು ಅದನ್ನ ಮಾಡ್ತೀನಿ ಸ್ವಾಮಿ ಪ್ರಕಟಿಸು ಅಂತ ನಾವು ನಡೀತಾ ಇರುವಾಗ ದೇವರು ಅದನ್ನು ಪ್ರಕಟಿಸ್ತಾರೆ. ಆಗ ಅದನ್ನ ಅವರು ನೆರವೇರಿಸ್ತಾ ಹೋಗ್ಬೋದು. ಆದ್ರೆ ದೊಡ್ಡ ಉದ್ದೇಶ ಇದ್ರೆ ದೇವರು ಮೊದಲೇ ಪ್ರಕಟಿಸ್ತಾರೆ. ಆದ್ರೆ ಅದನ್ನ ನೆರವೇರ್ಬೇಕಂತಂದ್ರೆ ಈ ವಾಕ್ಯವನ್ನು ಅವ್ರು ಕೈಗೊಂಡು ನಡೆಯಬೇಕಾಗಿರುವಂತದ್ದು ಬಹಳ ಮುಖ್ಯ. ಈ ವಾಕ್ಯದಲ್ಲಿ ತಪ್ಪಿ ಹೋಗುವವನು ದೇವರ ಚಿತ್ತರಿಂದಲೂ ಸಹ ತಪ್ಪಿ ಹೋಗ್ತಾನೆ. ಇದನ್ನ ಕೈಗೊಂಡು ನಡೆಯುವಂತವನು ಅದರಲ್ಲೂ ಕೂಡ ನೆಲೆ ನಿಂತು ಅದನ್ನ ನೆರವೇರಿಸುವಂತವನಾಗಿ ಇರ್ತಾನೆ. ನಮ್ಮೆಲ್ಲರ ಕುರಿತಾಗಿ ದೇವರ ಉದ್ದೇಶ ಏನೋ ಒಂದಿರುತ್ತೆ. ಅದನ್ನ ನಾವು ತಿಳ್ಕೊಂಡು ಅದನ್ನ ನಮ್ಮ ಜೀವಿತದಲ್ಲಿ ನಾವು ನೆರವೇರಿಸಬೇಕಾಗಿರುವಂತದ್ದು ಬಹಳ ಮುಖ್ಯ. ಆದ್ರೆ ಸೈತಾನ್ ಏನ್ ಮಾಡ್ತಾನೆ ಅಂತಂದ್ರೆ, ಇದನ್ನ ನಾವು ಮಾಡದ ಹಾಗೆ, ನಮ್ಮ ಜೀವಿತದಲ್ಲಿ ದೇವರ ಚಿತ್ತ ಏನಿದೆ ಅದು ನೆರವೇರದ ಹಾಗೆ ಅವನು ನಮ್ಮ ವಿರುದ್ಧವಾಗಿ ಯಾವಾಗಲೂ ಸಹ ಹೋರಾಡ್ತಾನೆ ಇರ್ತಾನೆ. ಅದರಿಂದ ನಾನು ನೀವು ದೇವರ ಚಿತ್ತ ಏನಿದೆ ಅಂತ ನಾವು ತಿಳ್ಕೊಂಡು ಅದರಲ್ಲಿ ನೆಲೆ ನಿಂತು ನಡಿಬೇಕಾಗಿರುವಂತದ್ದು, ಅದರಿಂದ ತಪ್ಪಿ ಹೋಗದ ಹಾಗೆ ಜಾಗರೂಕರಾಗಿ ನಾವು ಇರಬೇಕಾಗಿರುವಂತದ್ದು ನಮಗೆ ಬಹಳ ಮುಖ್ಯ. ಹಾಗಾದ್ರೆ ಸೈತಾನ್ ಯಾವ ರೀತಿಯಾಗಿ ನಮ್ಮನ್ನ ದೇವರ ಚಿತ್ತರಿಂದ ದಾರಿ ತಪ್ಪಿಸಿ ಅದರಿಂದ ಬೀಳಿಸಿಬಿಡುವಂತ ಪ್ರಯತ್ನ ಮಾಡ್ತಾನೆ, ಅವನೇನ್ ಮಾಡ್ತಾನೆ, ಯಾವ ತರ ಮಾಡ್ತಾನೆ, ನಮ್ಮನ್ನ ದೇವರ ಚಿತ್ತರಿಂದ ಯಾವ ರೀತಿ ದಾರಿ ತಪ್ಪಿಸ್ತಾನೆ, ನಾವು ಯಾವ ರೀತಿಯಾಗಿ ಎಚ್ಚರಿಕೆಯಾಗಿ ಇಲ್ಲದೆ ಹೋದ್ರೆ ದೇವರ ಚಿತ್ತರಿಂದ ದಾರಿ ತಪ್ಪಿ ಹೋಗಿ ಬಿಡುವಂತ ಪರಿಸ್ಥಿತಿ ಬರುತ್ತೆ ಅನ್ನೋಂಥ ವಿಷಯಗಳನ್ನ ನಾವು ಧ್ಯಾನ ಮಾಡೋಣ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಏನಾಗುತ್ತೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜೀವಿತವನ್ನ ನಾವು ನೋಡುವಾಗ ಅವರು ಸೇವೆ ಮಾಡ್ತಾ ಇರುವಂತ ಸಮಯದಲ್ಲಿ ಒಂದು ಘಟನೆ ಸಂಭವಿಸುತ್ತೆ. ಒಂದು ದಿವಸ ಅವ್ರ ಶಿಷ್ಯಂದ್ರೆಲ್ಲ ಒಂದು ಕಡೆ ಹೋಗಿರ್ತಾರೆ. ಹೋಗಿ ಅಲ್ಲಿರುವಂತ ಸಮಯದಲ್ಲಿ ಯೇಸು ಕ್ರಿಸ್ತನು ಅವ್ರ ಶಿಷ್ಯಂದ್ರನ್ನು ನೋಡಿ ಒಂದು ಪ್ರಶ್ನೆ ಕೇಳ್ತಾರೆ. ಏನಂದ್ರೆ, ನನ್ನನ್ನ ಜನಗಳು ಏನಂತಾರೆ ಅಂತ ಕೇಳ್ತಾರೆ. ಯಾಕಂದ್ರೆ ಯೇಸು ಕ್ರಿಸ್ತನ ಕುರಿತಾಗಿ ಜನಗಳು ತುಂಬಾ ಮಾತಾಡ್ತಾ ಇರ್ತಾರೆ. ಅವ್ರು ಎಲ್ಲೋದ್ರು ಅದ್ಭುತ ಮಾಡ್ತಾರೆ, ವ್ಯಾಧಿಗಳು ಗುಣ ಮಾಡ್ತಾರೆ, ದೆವ್ವಗಳನ್ನ ಓಡಿಸ್ತಾರೆ, ರೊಟ್ಟಿನ ಜಾಸ್ತಿ ಮಾಡ್ತಾರೆ, ಮೀನ್ನ ಜಾಸ್ತಿ ಮಾಡ್ತಾರೆ, ನೀರನ್ನು ದ್ರಾಕ್ಷರಸವಾಗಿ ಮಾಡ್ತಾರೆ, ಸಮುದ್ರವನ್ನೆಲ್ಲ ಗದರಿಸಿ ನಿಲ್ಲಿಸ್ತಾರೆ, ಏನೇನೋ ಮಾಡ್ತಾರೆ. ಇದುವರೆಗೂ ಅದರ ಕಾರ್ಯಗಳನ್ನ ಯಾರು ಮಾಡಿಲ್ಲ. ಆಗ ಜನಗಳೆಲ್ಲ ಬಹಳಷ್ಟು ಅವ್ರ ಬಗ್ಗೆ ಮಾತಾಡ್ಕೊಳ್ತಾ ಇರ್ತಾರೆ. ಕೆಲವರು ಅವರಿಗೆ ವಿರುದ್ಧವಾಗಿ ಮಾತಾಡ್ತಾ ಇರ್ತಾರೆ. ಈ ವ್ಯಕ್ತಿ ದೇವರಿಂದ ಬಂದಂತ ವ್ಯಕ್ತಿ ಅಲ್ಲ ಅಂತ ಕೆಲವರು ಅಂತ ಇರ್ತಾರೆ. ಇನ್ ಕೆಲವರು ಈತನು ದೇವರಿಂದ ಬಂದಂತ ವ್ಯಕ್ತಿನೇ, ಇಲ್ಲಾಂದ್ರೆ ಇಷ್ಟೆಲ್ಲ ಅದ್ಭುತ ಮಾಡಕ್ ಹೆಂಗ್ ಸಾಧ್ಯ ಅಂತ ಇನ್ನು ಕೆಲವರು ಹೇಳ್ತಾ ಇರ್ತಾರೆ. ಆತರ ಒಬ್ಬೊಬ್ಬರು ಒಂದೊಂದರ ಮಾತಾಡ್ತಾ ಇರ್ತಾರೆ. ಆಗ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ, ಶಿಷ್ಯನಿಗೆ ಹೇಳ್ತಾರೆ, ಜನಗಳನ್ನ ನನ್ನ ಏನಂತಾರೆ ನನ್ನ ಬಗ್ಗೆ ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಸ್ವಾಮಿ ನಿನ್ ಬಗ್ಗೆ ಜನಗಳೇನ್ ಮಾಡ್ತಾರೆ, ನಿನ್ ಬಗ್ಗೆ ತುಂಬಾ ಹೇಳ್ತಾರೆ. ಯಾರೋ ಸ್ನಾನಿಕನಾದ ಯೋಹಾನನು ಮತ್ತೆ ಬದುಕಿ ಬಂದ್ಬಿಟ್ಟಿದ್ದಾನೆ. ಯಾಕಂದ್ರೆ ಸ್ನಾನಿಕನಾದ ಯೋಹಾನನ ಕೊಲಿಸ್ಬಿಟ್ಟಿರ್ತಾನೆ ಹೆರೋದ. ಆ ಸ್ನಾನಿಕನಾದ ಯೋಹಾನನ ಮತ್ತೆ ಬದುಕಿ ಬಂದ್ಬಿಟ್ಟಿದ್ದಾನೆ ಅಂತ ಕೆಲವರು ಹೇಳ್ತಾರೆ. ಕೆಲವರು ಎಲಿಯ ಬಂದ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಕೆಲವರು ಯೆರೆಮೀಯ ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಇನ್ ಕೆಲವರು ಪೂರ್ವ ಯಾವುದೋ ಪ್ರವಾದಿಗಳಲ್ಲಿ ಒಬ್ರು ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಹಿಂಗೆಲ್ಲ ಹೇಳ್ತಾರೆ ಸ್ವಾಮಿ ಅಂತ ಹೇಳ್ತಾ ಇರ್ತಾರೆ. ಆಗ ಯೇಸು ಕ್ರಿಸ್ತನ ಅವ್ರನ್ನೇ ಕೇಳ್ತಾರೆ, ಸರಿ ಆಯ್ತು, ಜನಗಳು ಹೇಳೋದೆಲ್ಲ ಹೇಳಿ, ನೀವೇನ್ ಹೇಳ್ತೀರಾ, ನಿಮಗೇನ್ ಅನ್ಸುತ್ತೆ ನಾನು ನೋಡಿದ್ರೆ ಅಂತ ಕೇಳ್ತಾರೆ. ಆಗ ಹಠಾತ್ ಆಗಿ ಪೇತ್ರ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಪೇತ್ರ ಎದ್ದು ನಿಂತ್ಕೊಂಡ್ಬಿಟ್ಟು, ನೀನು ಮೆಸ್ಸಿಯ, ನೀನ್ ದೇವರ ಕುಮಾರನು ಅಂತ ಪೇತ್ರ ಹೇಳ್ತಾರೆ. ಆಗ ಅಲ್ಲಿ ಏನ್ ಸಂಭವಿಸುತ್ತೆ, ಅದು ಮುಂದುವರಿಸಿ ಏನಾಗುತ್ತೆ ಆ ಸಮಯದಲ್ಲಿ ಅನ್ನುವಂಥದ್ದನ್ನ ನಾವು ದೇವರ ವಾಕ್ಯದಲ್ಲಿ ಓದಿ ನೋಡೋಣ. ಮತ್ತಾಯನ ಬರೆದಂತ ಸುವಾರ್ತೆ 16ನೇ ಅಧ್ಯಾಯ 13ರಿಂದ ನಾವು ಓದಿ ನೋಡೋಣ. ಯೇಸು ಫಿಲಿಪ್ಪನ ಕೈಸರಿಯ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ ಅವರು, ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರನ್ನುತ್ತೀರಿ ಎಂದು ಕೇಳಲಾಗಿ ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು, ಜೀವ ಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು.
ಈ ರೀತಿ ಅವ್ರು ಕೇಳುವಾಗ ಪೇತ್ರ ಈ ರೀತಿಯಾಗಿ ಉತ್ತರ ಹೇಳ್ತಾನೆ. ಇದು ಹೇಳಿದ್ಮೇಲೆ ಏನಾಗುತ್ತೆ ಅಂದ್ರೆ, ಯೇಸು ಕ್ರಿಸ್ತನು ತನಗೆ ಬಹಳಷ್ಟು ವಿಷಯಗಳು ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ಅದಕ್ಕೆ ಯೇಸು, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು. ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು. ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೆಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೆಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಅಂದನು. ಆಗ ಆತನು, ನಾನು ಕ್ರಿಸ್ತನಾಗಿದ್ದೇನೆಂಬುದನ್ನು ಯಾರಿಗೂ ಹೇಳಬೇಡಿರಿ ಎಂದು ಶಿಷ್ಯರಿಗೆ ಖಂಡಿತವಾಗಿ ಹೇಳಿದನು. ಪೇತ್ರನು ಈ ರೀತಿ, ಸ್ವಾಮಿ, ನೀನು ಬರಬೇಕಾಗಿರುವಂತ ಕ್ರಿಸ್ತನು ದೇವರ ಕುಮಾರನು ಅಂತ ಹೇಳ್ತಾನೆ. ಅದು ಹೇಳಿದ ತಕ್ಷಣ ಯೇಸು ಕ್ರಿಸ್ತನು ಪೇತ್ರನಿಗೆ ಬಹಳಷ್ಟು ವಿಷಯಗಳು ಹೇಳ್ತಾರೆ. ಮೊದಲನೇದಾಗಿ ಬಂದು ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಸೀಮೋನನೇ, ನೀನು ಧನ್ಯನು ಅಂತ ಹೇಳ್ತಾರೆ. ಮತ್ತೆ ಈ ಗುಟ್ಟು ಅಂದ್ರೆ, ನಾನು ಕ್ರಿಸ್ತನಾಗಿದ್ದೇನೆ, ದೇವರ ಕುಮಾರನಾಗಿದ್ದೇನೆ ಅನ್ನುವಂಥ ಈ ರಹಸ್ಯ ನಿನಗೆ ಪರಲೋಕದ ನನ್ನ ತಂದೆಯಿಂದ ತಿಳಿಸಲ್ಪಟ್ಟಿತ್ತು ಅಂತ ಅವ್ರು ಹೇಳ್ತಾರೆ. ಮತ್ತೆ ಆಮೇಲೆ, ನೀನ್ ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುತ್ತೇನೆ, ಪಾತಾಳ ಲೋಕದ ಬಲವು ಅದನ್ನ ಕದಲಿಸಲಾರದು ಅಂತ ಹೇಳ್ತಾರೆ. ಅದು ಮಾತ್ರ ಅಲ್ದರ, ಪರಲೋಕ ರಾಜ್ಯದ ಬೀಗದ ಕೈಗಳನ್ನ ನಿನಗೆ ಕೊಡುವೆನು ಅಂತ ಹೇಳ್ತಾರೆ. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಕಟ್ಟಲ್ಪಡುತ್ತೆ, ಮತ್ತೆ ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತೆ ಅಂತ ಅವ್ರು ಹೇಳ್ತಾರೆ. ಈ ರೀತಿ ಬಹಳಷ್ಟು ವಿಷಯಗಳು ಹೇಳ್ತಾರೆ. ಇದೆಲ್ಲ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ, ಮತ್ತೆ ಮುಂದುವರಿಸಿ ಯೇಸು ಕ್ರಿಸ್ತನು ಆ ಸಮಯದಿಂದ ಅವ್ರೇನ್ ಮಾಡ್ತಾರೆ, ಮುಂದೆ ಏನಾಗುತ್ತೆ ಅನ್ನೋದನ್ನ ಅವ್ರ ಹತ್ರ ಮಾತಾಡಕ್ಕೆ ಶುರು ಮಾಡ್ತಾರೆ. ನಾವು 21ನೇ ವಾಕ್ಯದ ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭಿಸಿದನು. ಆನಂತರ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ನಾವು ಯೆರೂಸಲೇಮ್ ಪಟ್ಟಣಕ್ಕೆ ಹೋಗ್ತೀವಿ. ಯೆರೂಸಲೇಮ್ ಪಟ್ಟಣಕ್ಕೆ ಹೋದ ಮೇಲೆ ಅಲ್ಲಿ ಶಾಸ್ತ್ರಿಗಳು, ಫರಿಸಾಯಗಳು, ಹಿರಿಯರು ಇವರೆಲ್ಲ ನನ್ನನ್ನು ಹಿಡ್ಕೊಂಡು ಹೊಡೆದು ಗಾಯಪಡಿಸಿ ನನ್ನನ್ನ ಕೊಂದಾಕ್ತಾರೆ. ಮತ್ತೆ ಮುಂದೆ ನಾನು ಜೀವಂತವಾಗಿ ಪುನರುತ್ಥಾನವಾಗಿ ಎದ್ದು ಬರ್ತೀನಿ ಅಂತ ಹೇಳ್ತಾರೆ. ಇದು ಹೇಳಿದ್ಮೇಲೆ ಏನಾಗುತ್ತೆ ಅಂದ್ರೆ, ಪೇತ್ರ ಆಗಲೂ ಮಾತಾಡಿ ಏನ್ ಹೇಳ್ತಾನಂದ್ರೆ, ಆಗ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ, ನಿನ್ನ ಯೋಚನೆ ಮನುಷ್ಯರ ಯೋಚನೆ ಹೊರತು ದೇವರದಲ್ಲ ಎಂದು ಹೇಳಿದನು. ಈ ರೀತಿ ಯೇಸು ಕ್ರಿಸ್ತನ ಅವರು ಪಾಠವನ್ನು ಅನುಭವಿಸಲಿಕ್ಕಿದ್ದಾರೆ ಮುಂದೆ ಬರುವಾಗ ಅನ್ನುವಂಥದ್ದನ್ನ ಹೇಳಿದ ತಕ್ಷಣ ಏನಾಗುತ್ತೆ, ಪೇತ್ರ ಏನ್ ಮಾಡ್ತಾರೆ, ಮತ್ತೆ ಯೇಸು ಕ್ರಿಸ್ತನ ಕೈ ಹಿಡ್ಕೊಂಡು, ಸ್ವಾಮಿ, ನಿನಗೆ ಈ ತರ ಎಲ್ಲ ಆಗಲೇಬಾರದು, ದೇವರು ನನ್ನನ್ನು ಕಾಯಲಿ ಅಂತೆಲ್ಲ ಹೇಳ್ತಾರೆ. ಅದು ಹೇಳಿದ ತಕ್ಷಣ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ಪೇತ್ರನನ್ನು ನೋಡಿ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನೀನ್ ನನಗೆ ವಿಘ್ನವಾಗಿದ್ದಿ, ನೀನ್ ನನಗೆ ತಡೆಯಾಗಿದ್ದಿ, ನಿನ್ನ ಯೋಚನೆ ಮನುಷ್ಯರ ಯೋಚನೆ ಹೊರತು ದೇವರದಲ್ಲ ಅಂತ ಗದರಿಸುವಂಥದ್ದನ್ನ ನಾವು ಕಾಣ್ತೇವೆ. ಅಲ್ಲಿ ಯೇಸು ಕ್ರಿಸ್ತನು ಪೇತ್ರನನ್ನ ನೋಡಿ ಸೈತಾನನನ್ನ ಗದರಿಸಿ ತೊಲಗಿಸುವಂಥದ್ದನ್ನ ನಾವು ಕಾಣ್ತೇವೆ. ಆಗ ಯೇಸು ಕ್ರಿಸ್ತನ್ ಪೇತ್ರನನ್ನ ನೋಡಿ ಸೈತಾನನ್ನ ಓಡಿಸ್ತಾ ಇದ್ದಾರೆ. ಆಗ ಸೈತಾನ ಎಲ್ಲಿದ್ದಾನೆ? ಪೇತ್ರನ ಹಿಂದುಗಡೆಯಲ್ಲಿ ಸೈತಾನ್ ಇದ್ದಾನೆ. ಆಗ ಈ ಮಾತನ್ನ ಪೇತ್ರನ ಯೇಸು ಕ್ರಿಸ್ತನ್ ಹೇಳಿದಾಗ, ಸ್ವಾಮಿ, ನಿನಗೆ ಈ ತರ ಎಲ್ಲ ಆಗಬಾರದು, ದೇವರನ್ನ ಕಾಯಲಿ ಅಂತ ಹೇಳಿದಾಗ, ಯೇಸು ಕ್ರಿಸ್ತನು ತನ್ನನ್ನು ನೋಡಿ ಸೈತಾನನನ್ನ ಗದರಿಸೋದಕ್ಕೆ ಕಾರಣ ಏನು? ಕಾರಣ ಏನಂತಂದ್ರೆ, ಪೇತ್ರನಿಂದ ಬಂದಂತ ಮಾತುಗಳು ಅದು ಪೇತ್ರನಿಂದ ಪ್ರೇರೇಪಿಸಲ್ಪಟ್ಟು ಬಂದಂಥದ್ದಲ್ಲ, ಅದು ಸೈತಾನನಿಂದ ಪ್ರೇರೇಪಿಸಲ್ಪಟ್ಟು ಬಂದಂತ ಮಾತುಗಳು. ಪೇತ್ರನು ಏನ್ ಹೇಳ್ತಾ ಇದ್ದಾನೆ, ಸ್ವಾಮಿ, ನನಗೆ ಈ ತರ ಆಗ್ಬಾರ್ದು, ದೇವರ ನನ್ನ ಕಾಯಿಲೆ. ಹಂಗಂದ್ರೆ ಏನಾಗಬಾರ್ದು? ನೀನು ಹಿರಿಯರ ಕೈಯಲ್ಲಿ, ಶಾಸ್ತ್ರಿಗಳ ಕೈಯಲ್ಲಿ ಸಿಕ್ಕಿ ಬೀಳಬಾರದು, ನಿನಗೆ ಏಟುಗಳು ಬೀಳಬಾರದು, ನಿನಗೆ ಗಾಯ ಆಗಬಾರದು, ನೀನು ಶ್ರಮೆ ಅನುಭವಿಸಬಾರದು, ನೀನು ಶಿಲುಬೆಯ ಮರಣವನ್ನು ಅನುಭವಿಸಬಾರದು, ನಿನಗೆ ಈ ತರ ಆಗಬಾರದು, ನೀನು ಶಿಲುಬೆಗೆ ಹೋಗಬಾರದು ಅಂತ ಹೇಳಿ ಪೇತ್ರನ್ ಹೇಳ್ತಾ ಇದ್ದಾನೆ. ಆದ್ರೆ ಆ ಮಾತುಗಳನ್ನ ಪೇತ್ರನ್ ಹೇಳ್ತಾ ಇಲ್ಲ, ಆದ್ರೆ ಸೈತಾನನ ಪ್ರೇರೇಪಣೆಯಿಂದ ಪೇತ್ರ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ಪೇತ್ರನನ್ನು ನೋಡಿ ತನ್ನ ಹಿಂದೆ ಇರುವಂತ,
ತನ್ನನ್ನ ಈ ಮಾತುಗಳು ಹೇಳುವ ಹಾಗೆ ಪ್ರೇರೇಪಿಸಿದಂತ ಸೈತಾನನನ್ನ ಗದರಿಸಿ ತನ್ನನ್ನ ತೊಲಗಿಸುವಂತದನ್ನ ನಾವು ಕಾಣ್ತೇವೆ. ಇದೇ ರೀತಿ ಸೈತಾನ್ ಏನ್ ಮಾಡ್ತಾನೆ ಅಂತಂದ್ರೆ, ನಮ್ಮನ್ನ ದೇವರ ಚಿತ್ತವನ್ನು ನಾವು ಮಾಡದ ಹಾಗೆ ನಮ್ಮನ್ನ ತಡೆಯೋದಕ್ಕೆ ಪ್ರಯತ್ನವನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ. ಯೇಸು ಕ್ರಿಸ್ತನ ಕುರಿತಾಗಿ ತಂದೆ ಚಿತ್ತ ಏನು? ತಾನು ಶಿಲುಬೆಯ ಪಾಡನ್ನು ಅನುಭವಿಸಬೇಕು, ಶಿಲುಬೆಯಲ್ಲಿ ಬಾಧೆಪಟ್ಟು ಮರಣವನ್ನು ಅನುಭವಿಸಬೇಕು, ಆ ಮರಣದಿಂದ ಮತ್ತೆ ಜೀವಂತವಾಗಿ ಎದ್ದು ಬರಬೇಕು, ಅದರ ಮುಖಾಂತರ ಎಲ್ಲಾ ಮನುಷ್ಯರನ್ನ ತಾನು ರಕ್ಷಣೆಗೆ ತರಬೇಕು. ಇದು ದೇವರ ಚಿತ್ತವಾಗಿದೆ. ಆದ್ರೆ ಸೈತಾನ್ ಏನ್ ಮಾಡ್ತಾ ಇದ್ದಾನೆ, ನಿನಗೆ ಅದು ಆಗಬಾರದು, ನೀನು ಶಿಲುಬೆಗೆ ಹೋಗಬಾರದು, ನೀ ಶ್ರಮೆ ಅನುಭವಿಸಬಾರದು, ನೀನು ಮರಣ ಹೊಂದಬಾರದು, ನಿನ್ನನ್ನು ದೇವರು ಕಾಯಲಿ ಅಂತ ಹೇಳಿ ದೇವರ ಚಿತ್ತಕ್ಕೆ ವಿರುದ್ಧವಾದದ್ದನ್ನ ಸೈತಾನನು ಪೇತ್ರನನ್ನ ಪ್ರೇರೇಪಿಸಿ ಮಾತನಾಡಿಸುವಂತದ್ದನ್ನ ಈ ಸ್ಥಳದಲ್ಲಿ ನಾವು ಕಾಣ್ತೇವೆ. ಇದೇ ರೀತಿ ಸೈತಾನ್ ಏನ್ ಮಾಡ್ತಾನೆ ಅಂತಂದ್ರೆ, ನಮ್ಮ ಜೀವಿತದಲ್ಲೂ ಸಹ ನಾವು ದೇವರ ಚಿತ್ತವನ್ನ ಮಾಡದ ಹಾಗೆ, ದೇವರ ಚಿತ್ತಕ್ಕೆ ನಾವು ಒಪ್ಪಿಸಿಕೊಡದ ಹಾಗೆ, ದೇವರ ಚಿತ್ತದಂತೆ ನಡೆಯದ ಹಾಗೆ ನಮ್ಮನ್ನ ದಾರಿ ತಪ್ಪಿಸೋದಕ್ಕೆ, ಅದರಿಂದ ತಪ್ಪಾದ ದಾರಿಯಲ್ಲಿ ನಮ್ಮನ್ನು ನಡೆಸಿ ನಮ್ಮ ಜೀವಿತವನ್ನ ಅವನ ಹಾಳು ಮಾಡೋದಕ್ಕೆ ಪ್ರಯತ್ನವನ್ನ ಮಾಡೋದಕ್ಕೆ ಅವಕಾಶ ಇರುತ್ತೆ.